ಹಾಯ್ ಫ್ರೆಂಡ್ಸ್, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸಲ್ಲಿ ಧ್ಯಾನ ಯಜ್ಞಗಳು ನಡೆಯುತ್ತೆ. ಧ್ಯಾನ ಯಜ್ಞಗಳು ಏನಕ್ಕೆ ನಡೆಯುತ್ತೆ? ಪೂಜಾ ಕೋಟಿ ಸಮಸ್ತೋತ್ರಂ ಕೋಟಿ ಸ್ತೋತ್ರಂ ಸಮೋಜಪಃ, ಕೋಟಿ ಸ್ತೋತ್ರಂ ಸಮೋಜಪಃ, ಕೋಟಿ ಜಪಂ ಸಮೋ ಧ್ಯಾನಂ, ಕೋಟಿ ಧ್ಯಾನಂ ಸಮೋಲಯ. ಅಂದರೆ ಇದರ ಅರ್ಥ ಏನು? ನೀವು ಕೋಟಿ ಪೂಜೆಗಳು ಮಾಡಿದ್ರೆ ಒಂದು ಸ್ತೋತ್ರಕ್ಕೆ ಸಮಾನ, ಕೋಟಿ ಸ್ತೋತ್ರಗಳು ಮಾಡಿದ್ರೆ ಒಂದು ಜಪಕ್ಕೆ ಸಮಾನ, ಕೋಟಿ ಜಪಗಳು ಮಾಡಿದರೆ 1 ಗಂಟೆ ಧ್ಯಾನಕ್ಕೆ ಸಮಾನ ಅಂತ. ಅಂದರೆ ಯಾಕೆ ಈ ಥರ ಹೇಳಿದ್ದಾರೆ? ಉತ್ತರ ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಇದು. ಅಂದರೆ ಎಲ್ಲ ಮೆಟ್ಟಿಲು ನಾವು ಹತ್ಕೊಂಡು ಬರಬೇಕು. ಭಕ್ತಿ ಯೋಗ, ರಾಜಯೋಗ ಬರಬೇಕು. ಭಕ್ತಿ ಯೋಗ, ನಾಮ ಸ್ಮರಣೆಗಳು ಮತ್ತು ಜಪತಪಗಳು ಎಲ್ಲರಿಂದ ಮೆಟ್ಟಿಲು ಹತ್ತಿ ಬಂದಾಗ ಲಾಸ್ಟ್ ಒಂದು ಧ್ಯಾನ ಯೋಗಂ ಅನ್ನೋದೇ ನಮಗೆ ಅತ್ಯುತ್ತಮವಾದ ಭಗವಂತನ ಜೊತೆ ನಮಗೆ ಕನೆಕ್ಟ್ ಮಾಡುತ್ತೆ. ಭಗವಂತನೇ ನಮ್ಮ ಜೊತೆ ಇರುವಾಗ ಯಾಕೆ ಒಳ್ಳೆಯದಾಗಲ್ಲ ನಮಗೆ? ಅದು ಫಾಸ್ಟಾಗಿ ನಮಗೆ ರಿಸಲ್ಟ್ ಸಿಗ್ತಾ ಇರುತ್ತೆ. ಅದಕ್ಕೆ ಧ್ಯಾನ ಯಜ್ಞಗಳನ್ನು ಮಾಡೋದು. ಯಾವಾಗ ಧ್ಯಾನ ಮಾಡ್ತೀವೋ, ಪ್ಲಸ್ ಯಾನ, ನನ್ನ ಶರೀರ ಸಮಾಧಿ ಆಗಲಿದ್ದಕ್ಕೆ ಧ್ಯಾನ ಮಾಡ್ತಾ ಎಷ್ಟೋ ಜ್ಞಾನವನ್ನು ಹೊಂದುತ್ತಾ ನಾವು ಮುಕ್ತಿಯನ್ನು ಹೊಂದುತ್ತೀವಿ. ಅಂದರೆ ಮೋಕ್ಷ, ಅಂದರೆ ಎಲ್ಲ ದುಃಖಗಳಿಂದ, ರೋಗಗಳಿಂದ ಬಿಡುಗಡೆ. ಅದು ಫಾಸ್ಟಾಗಿ ಆಗಬೇಕು ಅಂದರೆ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ಒಂದು ಎತ್ತಿನ ಗಾಡಿಯಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಅಥವಾ ಒಂದು ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ವಿಮಾನದಲ್ಲಿ ಹೋಗ್ಬೋದು. ಆದರೆ ಫಾಸ್ಟಾಗಿ ಸೇರೋದೇನು? ವಿಮಾನ. ಅಂದರೆ ವಿಮಾನ ಧ್ಯಾನ ವಿಮಾನ ಇದ್ದಂಗೆ. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಧ್ಯಾನ ಯಜ್ಞಗಳನ್ನು ಮಿಸ್ ಮಾಡಬೇಡಿ. 3 ಅವರ್ಸ್ ಮೆಡಿಟೇಷನ್ ಇರುತ್ತೆ. ನಾದ ಧ್ಯಾನದ ಜೊತೆ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿ ನಿಮ್ಮ ಲೈಫಲ್ಲಿ ಎಷ್ಟೋ ಆನಂದ ಸುಖಗಳನ್ನು ಹೊಂದುತ್ತೀರ. ಆರೋಗ್ಯವೇ ಮಹಾಭಾಗ್ಯ, ಧ್ಯಾನವೇ ಆನಂದ, ಆನಂದ ಬ್ರಹ್ಮ. ಎಲ್ಲರೂ ಕೂಡ ಮಿಸ್ ಮಾಡಿದಿರ ಧ್ಯಾನ ಯಜ್ಞಗಳನ್ನು ಅಟೆಂಡ್ ಮಾಡಿ. ನಿಮಗೆ ಯಾರು ಧ್ಯಾನ ಕುದುರ್ತಾ ಇಲ್ಲ ಅನ್ನೋರಿಗೆ ಫಾಸ್ಟಾಗಿ ಅದು ಕುದುರುತ್ತೆ. ಯಾಕಂದರೆ ಗ್ರೂಪ್ ಮೆಡಿಟೇಷನ್ನು ಇರುತ್ತೆ, 500 ಪೀಪಲ್ಸ್ ಮೇಲೆ ಇರುತ್ತೆ ಎಲ್ಲ ಕಡೆಯೂ. ಸೊ ಪ್ಲೀಸ್ ಎಲ್ಲರೂ ಕೂಡ ಧ್ಯಾನ ಯಜ್ಞವನ್ನು ಅಟೆಂಡ್ ಮಾಡಿ. ಆ ಥರನೇ ಈಗ ವಿಜಯಪುರ ತಾಲೂಕಲ್ಲಿ ಆರೋಹಳ್ಳಿಯಲ್ಲಿ ನಡೀತಾ ಇದೆ. ಸೊ ಈ ಮಾರ್ಚ್ 1 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆ ಎಲ್ಲ ಕೂಡ ನಾನು ಸ್ಟೇಟಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಲಿಂಕ್ಸನ್ನು ಪ್ರೊವೈಡ್ ಮಾಡ್ತೀನಿ. ಎಲ್ಲೇ ಧ್ಯಾನ ಯಜ್ಞಗಳು ನಡೆಯಿರಿ, ಯಾರೂ ಮಿಸ್ ಮಾಡಬೇಡಿ.